ಗೀತಾಳ ಅತ್ತೆಗೆ 70 ವರ್ಷ ಆಗ್ತಾ ಇರತ್ತೆ ರೀ. ಇನ್ನೇನು ಅತ್ತೆದು 70ನೇ ವರ್ಷದ ಹುಟ್ಟಿದಬ್ಬ ಬರ್ತಾ ಇದೆ. ಈ ಸಲ ಅವ್ರ ಹುಟ್ಟಿದಬ್ಬನ ಚೆನ್ನಾಗಿ ಆಚರಣೆ ಮಾಡೋಣ ರೀ. ಆಯ್ತು ತಗೋ, ಅದಕ್ಕೇನಂತೆ ಮಾಡೋಣ. ಸರಿ, ಹಾಗಾದ್ರೆ ನನ್ನ ಮಗಳು ಅಳಿಯ ಎಲ್ರಿಗೂ ಫೋನ್ ಮಾಡಿ ಬರಕ್ಕೆ ಹೇಳ್ತೀನಿ. ಆಯ್ತು, ಹಾಗೆ ಮಾಡು. ಪ್ರೀತಿ, ಈ ಬರೋ ಶುಕ್ರವಾರ ನಿಮ್ಮ ಅಜ್ಜಿ 70ನೇ ವರ್ಷದ ಹುಟ್ಟಿದಬ್ಬ ಕಣೆ. ಅತ್ತೆಗೆ 70 ವರ್ಷ ಆಗ್ತಿದೆಯಲ್ವಾ, ಹಾಗಾಗಿ 70ನೇ ವರ್ಷದ ಹುಟ್ಟಿದಬ್ಬನ ಚೆನ್ನಾಗಿ ಆಚರಣೆ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಹೌದಲ್ವಾ ಅಮ್ಮ, ಅಜ್ಜಿಗೆ ಈ ವರ್ಷ 70 ವರ್ಷ ಕಂಪ್ಲೀಟ್ ಆಗುತ್ತೆ. ಒಳ್ಳೇದು, ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು. ಹೌದು ಹೌದು ಕಣೆ, ನಾವು ಚೆನ್ನಾಗಿ ಸೆಲೆಬ್ರೇಟ್ ಮಾಡಬೇಕು, ಅದು ಅವರಿಗೆ ಕೊನೆಯವರೆಗೂ ನೆನಪಲ್ಲಿ ಉಳಿಬೇಕು ಅಂತ ನಾನು ನಿಮ್ಮಪ್ಪ ಅಂದ್ಕೊಂಡಿದ್ದೀವಿ. ಅದಕ್ಕೆ ಅವ್ರು ಹುಟ್ಟಿದಬ್ಬಕ್ಕೆ ನಿನ್ನನ್ನು ಅಳಿಯಂದ್ರನ್ನ ಕರೆಯೋಣ ಅಂತ ಫೋನ್ ಮಾಡಿದೆ. ಅಮ್ಮ, ನೀನು ಏನೂ ಚಿಂತೆ ಮಾಡಬೇಡ, ನಾನು 2 ದಿನ ಮೊದಲೇ ಬರ್ತೀನಿ. ಅಜ್ಜಿ ಬರ್ಡೇ ಎಲ್ಲ ತಯಾರಿನೂ ನಾನೇ ಮಾಡ್ತೀನಿ. ನೋಡ್ತಾ ಇರು, ಅಜ್ಜಿ ಕೊನೆ ಉಸಿರು ಇರೋವರೆಗೂ ಅವ್ರು ಈ 70ನೇ ವರ್ಷದ ಹುಟ್ಟಿದಬ್ಬನ ಮರಿಬಾರ್ದು, ಹಾಗೆ ಮಾಡ್ತೀನಿ. ಗೀತಾ ಮಗಳು ಅಳಿಯಂಗೂ ಇನ್ವೈಟ್ ಮಾಡಿ ಮಿಕ್ಕಿದವ್ರನ್ನೂ ಎಲ್ಲ ಇನ್ವೈಟ್ ಮಾಡ್ತಾಳೆ. ಆದರೆ ಗೀತಾ ಬರೀ ಮಗಳು ಅಳಿಯ ಮಾತ್ರ ಬರ್ಬೋದು ಅಂತ ಅನ್ಕೊಂಡಿರ್ತಾಳೆ ಹೊರತು ಮಗಳ ಗಂಡನ ಮನೆಯಿಂದ ಎಲ್ಲರೂ ಬರ್ತಾರೆ ಅಂತ ಅವಳು ಅನ್ಕೊಂಡಿರಲ್ಲ. ಅಜ್ಜಿಯ ಬರ್ಡೇ 2 ದಿನಕ್ಕೂ ಮೊದಲೇ ಪ್ರೀತಿ ತನ್ನ ಗಂಡನ ಮನೆಯವ್ರು ಎಲ್ಲರ ಜೊತೆ ತವ್ರ ಮನೆಗೆ ಹಾಜರಾಗ್ತಾಳೆ. ಎಲ್ಲರೂ ಬಂದಿರೋದನ್ನ ನೋಡಿ ಗೀತಾ ಮತ್ತೆ ಮಂಜುನಾಥ್ಗಂತೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗಲ್ಲ. ಬೀಗ್ರೆ, ಹೇಗಿದ್ದೀರಾ? ಆರಾಮಿದ್ದೀರಾ? ನಮ್ಮ ಸೊಸೆ ಅಜ್ಜಿದು 70ನೇ ವರ್ಷದ ಹುಟ್ಟಿದಬ್ಬ ಆಚರಣೆ ಆಗುವಾಗ ನಾವು ಹೇಗೆ ಸುಮ್ಮನೆ ಮನೇಲಿ ಕೂತ್ಕೊಳ್ಳೋಕ್ಕಾಗತ್ತೆ ಹೇಳಿ? ಅದಕ್ಕೆ ಅವ್ರ ಬರ್ಡೇ ಸೆಲೆಬ್ರೇಷನಲ್ಲಿ ನಾವು ಭಾಗಿಯಾಗಬೇಕು, ಅವರಿಗೆ ನಾವೇ ಸ್ವತಃ ವಿಶ್ ಮಾಡಬೇಕು ಅಂತ ಹೇಳಿ ನಾವು ಎಲ್ಲರೂ ಬಂದ್ಬಿಟ್ವಿ. ಒಳ್ಳೇದಾಯ್ತು, ನೀವೆಲ್ಲರೂ ಬಂದಿದ್ದು ಖುಷಿ ಆಯಿತು. ಅದು ಸರಿ ಬಿಗ್ರೆ, ನೀವು ಬರೋಕ್ಕೂ ಮೊದಲು ಒಂದು ಮಾತು, ಹೀಗೆ ಎಲ್ಲರೂ ಬರ್ತಾ ಇದ್ದೀವಿ ಅಂತ ಹೇಳಲೇ ಇಲ್ಲ. ಹೇಳಿದರೆ ಇವ್ರನ್ನಾದರೂ ನಿಮ್ಮನ್ನೆಲ್ಲ ಕರ್ಕೊಂಡು ಬರೋಕ್ಕೆ ಕಳಿಸ್ಕೊಡ್ತಿದ್ದೆ. ಅಲ್ಲ, ನಾನೇನು ಅಂದ್ಕೊಂಡಿದ್ದೆ ಅಂದರೆ ಬರೀ ಪ್ರೀತಿ ಮತ್ತು ಅಳಿಯಂದ್ರು ಬರ್ತಾರೆ ಅಂತ ಅಂದ್ಕೊಂಡಿದ್ದೆ. ಬೀಗ್ರೆ, ಪ್ರೀತಿ ಮತ್ತು ನನ್ನ ಮಗ ರಘು ಇಬ್ಬರೇ ಬರೋರಿದ್ರು. ಆದರೆ ಯಾವಾಗ ನಮಗೆ ಪ್ರೀತಿ ಅಜ್ಜಿದು 70ನೇ ವರ್ಷದ ಬರ್ಡೇ ಅಂತ ಗೊತ್ತಾಯ್ತು ನೋಡಿ, ಹಾಗಾಗಿ ಇದನ್ನು ನಾವೆಲ್ಲರೂ ಸೇರಿಕೊಂಡು ಅವರಿಗೆ ನೆನಪಲ್ಲಿ ಉಳಿಯೋ ಥರ ಆಚರಣೆ ಮಾಡಬೇಕು ಅಂತ ಹೇಳಿ ನಾವು ಎಲ್ಲ ಬಂದ್ಬಿಟ್ವಿ. ಪ್ರೀತಿಯ ಗಂಡನ ಮನೆಯವರು ಎಲ್ಲರೂ ಅವಳ ತವ್ರ ಮನೆಗೆ ಬಂದು ತುಂಬ ಸಂತೋಷವಾಗಿರ್ತಾರೆ. ಆದರೆ ಎಲ್ಲೋ ಒಂದು ಕಡೆ ಪ್ರೀತಿ ತಾಯಿ ಗೀತಾ ಇವ್ರು ಎಲ್ಲರೂ ಬಂದಿರೋದ್ರಿಂದ ಖುಷಿಯಾಗಿರಲ್ಲ. ಯಾಕಂದರೆ ಇವ್ರು ಎಲ್ಲರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ಬಿಟ್ಟಿರ್ತಾರೆ. ಆದರೆ ಎಂತಾನೆ ಮಾಡೋಕ್ಕಾಗುತ್ತೆ, ಇಷ್ಟೊಂದೆಲ್ಲ ಜನ ನೆಂಟರು ಒಟ್ಟಿಗೆ ಬಂದಿರೋದ್ರಿಂದ ಗೀತಾಳ ಪುಟ್ಟ ಮನೆ ತುಂಬ ಹೋಗ್ಬಿಟ್ಟಿರತ್ತೆ. ಇದರಿಂದಾಗಿ ಗೀತಾ ತುಂಬ ಸಮಸ್ಯೆಗಳನ್ನು ಎದುರಿಸ್ಬೇಕಾಗತ್ತೆ. ಅಮ್ಮ, ನಾನು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ, ನೀನು ಹೇಗೂ ಬಟ್ಟೆ ಐರನ್ ಮಾಡ್ತಿದ್ಯಲ್ಲ, ಹಾಗೆ ರಘುದು ಬಟ್ಟೆಗಳನ್ನ ಒಂದು ಸ್ವಲ್ಪ ಐರನ್ ಮಾಡಿಕೊಡಮ್ಮ. ಹಾಗೆ ಅಮ್ಮ, ಅಲ್ಲಿ ಸೋಫಾ ಮೇಲೆ ಇಟ್ಟಿದ್ದೀನಲ್ಲ, ಆ ಸೀರೆನ ಅತ್ತೆಗೆ ಕೊಡು, ಸ್ನಾನ ಮಾಡಿ ಅವ್ರು ಅದನ್ನೇ ಉಟ್ಕೊಳ್ಳಿ. ಸರಿ ಪ್ರೀತಿ, ನಾನು ಇದನ್ನೆಲ್ಲ ಮಾಡ್ತೀನಿ. ಆದರೆ ನೀನು ಒಂದು ಸ್ವಲ್ಪ ಸ್ನಾನ ಬೇಗ ಮುಗಿಸ್ಕೊಂಡು ಬಮ್ಮ, ಯಾಕಂದರೆ ನಿಮ್ಮಪ್ಪನೂ ಸ್ನಾನಕ್ಕೆ ಹೋಗಬೇಕು, ಅವರಿಗೂ ಕೆಲಸಕ್ಕೆ ಹೋಗೋಕ್ಕೆ ಲೇಟ್ ಆಗ್ತಿದೆಯಲ್ಲ, ಹಾಗಾಗಿ ಬೇಗ ಸ್ನಾನ ಮುಗಿಸ್ಬಾ. ಹಾಗೆ ಆಮೇಲೆ ಒಂದು ಸ್ವಲ್ಪ ನನಗೆ ಅಡುಗೆ ಮಾಡೋದ್ರಲ್ಲೂ ಸಹಾಯ ಮಾಡಮ್ಮ. ಆಯ್ತಮ್ಮ, ಮಾಡ್ತೀನಿ, ಎಲ್ಲ ಕೆಲಸ ಆರಾಮಾಗುತ್ತೆ, ನೀನೇನು ಚಿಂತೆ ಮಾಡಬೇಡ. ಹೀಗೆ ಹೇಳಿ ಪ್ರೀತಿ ಸ್ನಾನಕ್ಕೆ ಹೋಗ್ತಾಳೆ. ತಾನು ಸ್ನಾನಕ್ಕೆ ಹೋಗೋ ಸಮಯದಲ್ಲಿ ಪ್ರೀತಿ ಸ್ನಾನಕ್ಕೆ ಹೋಗಿರೋದ್ರಿಂದ ಅದು ಅಲ್ಲದೆ ಅವಳು ಸ್ನಾನ ಮಾಡಬಾರೋದು ತಡ ಆಗಿದ್ರಿಂದ ಮಂಜುನಾಥ್ಗೆ ಆಫೀಸಿಗೆ ಹೋಗೋಕ್ಕೆ ತುಂಬ ಲೇಟ್ ಆಗಿಬಿಡುತ್ತೆ. ಬಹಳ ತಡ ಆಗೋಯ್ತು. ಇಷ್ಟ್ರ ಮೇಲೆ ನಾನು ಇನ್ನು ಸ್ನಾನ ಮಾಡಿ ರೆಡಿಯಾಗಿ ಆಫೀಸಿಗೆ ಹೋದರೂ ವೇಸ್ಟೇ, ತುಂಬ ಲೇಟ್ ಆಗಿಬಿಟ್ಟಿರುತ್ತೆ. ಸುಮ್ಮನೆ ಹೋಗದೆ ಇರೋದೇ ಒಳ್ಳೇದು, ರಜಾ ಹಾಕ್ಬಿಡ್ತೀನಿ ಅತ್ಲಾಗೆ. ಮನೆಯಲ್ಲಿ ತುಂಬ ಜನ ಆಗಿರೋದ್ರಿಂದ ಈ ಕಡೆ ಬಾತ್ರೂಮ್ ಹೊರಗಡೆ ಸ್ನಾನಕ್ಕೋಸ್ಕರ ದೊಡ್ಡ ಕ್ಯೂನೇ ಆಗ್ಬಿಟ್ಟಿರತ್ತೆ. ಈ ಕಡೆ ಪ್ರೀತಿ ಅತ್ತೆ ಸ್ನಾನಕ್ಕೆ ಹೋಗೋಷ್ಟೊತ್ತಿಗೆ ಟ್ಯಾಂಕಲ್ಲಿ ನೀರೇ ಖಾಲಿ ಆಗಿಬಿಟ್ಟಿರುತ್ತೆ. ಹಾಗಾಗಿ ಬಾತ್ರೂಮಲ್ಲಿ ನೀರೇ ಬರ್ತಾ ಇರಲ್ಲ. ಬೀಗ್ರೆ, ನೀರು ಖಾಲಿಯಾಗಿದೆ, ಬಾತ್ರೂಮಲ್ಲಿ ನೀರು ಬರ್ತಿಲ್ಲ. ಪ್ರೀತಿ ತಂದೆ ತಾಯಿ ಏನೋ ಒಂದು ಜುಗಾಡ್ ಮಾಡಿ ಅವಳಿಗೆ ನೀರಿನ ವ್ಯವಸ್ಥೆ ಮಾಡಿಕೊಡ್ತಾರೆ. ಗೀತಾ ಮತ್ತೆ ಮಗಳು ಪ್ರೀತಿ ಇಬ್ಬರು ಸೇರಿಕೊಂಡು ಮನೆ ಕೆಲಸ, ಅಡುಗೆ ಕೆಲಸ ಎಲ್ಲ ಮಾಡ್ತಿರ್ತಾರೆ. ಆದರೂ ಸಮಯಕ್ಕೆ ಸರಿಯಾಗಿ ಯಾವ ಕೆಲಸನೂ ಮುಗಿತಾ ಇರಲ್ಲ. ಈ ಕಾರಣದಿಂದ ಮನೆಗೆ ಬಂದಿರೋ ಗೆಸ್ಟ್ಗಳಿಗೆ ಊಟ 3 ಗಂಟೆ ಮೇಲೆ ಸಿಗ್ತಾ ಇರತ್ತೆ. ಎಲ್ಲ ಕೆಲಸನೂ ಸರಿಯಾಗಿ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೆ. ಇಬ್ಬರೂ ಸೇರ್ಕೊಂಡು ಮಾಡ್ತಾ ಇದ್ರು ಯಾವ ಕೆಲಸನೂ ಸರಿಯಾದ ಸಮಯಕ್ಕೆ ಆಗ್ತಿಲ್ಲ. ಇದೆಲ್ಲದ್ರಿಂದ ಮನೆಗೆ ಬಂದಿರೋ ನೆಂಟರಿಗೆ ಸರಿಯಾದ ಸಮಯಕ್ಕೆ ಊಟ ಕೂಡ ಬರ್ಸೋಕ್ಕಾಗ್ತಿಲ್ಲ. ನಿನ್ನ ಗಂಡನ ಮನೆಯವ್ರು ಏನು ಅನ್ಕೋತಾರೋ ಏನೋ ಪ್ರೀತಿ. ಅಮ್ಮ, ನೀನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದೆಯಾ? ಮನೇಲಿ ಜನ ಜಾಸ್ತಿ ಆದಾಗ ಈ ಥರ ಕೆಲಸಗಳು ಹೆಚ್ಚು ಕಮ್ಮಿ ಆಗೋದು ಸಹಜ ಅಲ್ವಾ? ಏನು ತಲೆ ಕೆಡಿಸ್ಕೋಬೇಡ, ಯಾರು ಏನೂ ಅನ್ಕೊಳ್ಳಲ್ಲ, ಸುಮ್ಮನೆ ಇರು. ಪ್ರೀತಿ ಈ ಎಲ್ಲ ವಿಷಯಗಳ ಬಗ್ಗೆ ಅತಿಯಾಗಿ ಯೋಚನೆ ಮಾಡ್ತಿರಲ್ಲ. ಆದರೆ ಗೀತಾ ಈ ಎಲ್ಲ ವಿಷಯಗಳ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿರ್ತಾಳೆ. ಯಾಕಂದರೆ ಮನೆಗೆ ಇಷ್ಟೊಂದು ಜನ ನೆಂಟರು ಬಂದಿರೋದ್ರಿಂದ ಮನೆಯಲ್ಲಿ ಎಲ್ಲ ಕೆಲಸಗಳು ಹೆಚ್ಚಾಗಿರುತ್ತೆ. ಮನೆಯೂ ಅಷ್ಟೇ, ಎಷ್ಟೇ ನೀಟ್ ಮಾಡಿದ್ರೂ ವಸ್ತುಗಳು ಅಲ್ಲಿಂದಿಲ್ಲಿ ಇಲ್ಲಿಂದಲ್ಲಿ ಆಗ್ತಾನೆ ಇರುತ್ತೆ. ಚಿಕ್ಕ ಮನೆಯಲ್ಲಿ ಜಾಸ್ತಿ ಜನ ಆಗಿರೋದ್ರಿಂದ ಮನೆಯಲ್ಲಿ ಕೆಲಸಗಳಂತೂ ಮುಗಿತಾನೆ ಇರಲ್ಲ.
ರಾತ್ರಿ ಊಟ ಕೂಡ ತುಂಬಾ ತಡ ಆಗುತ್ತೆ. ಎಲ್ಲರೂ 11 ಗಂಟೆ ನಂತರ ಊಟ ಮಾಡ್ತಿರ್ತಾರೆ. ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾ ಇರೋದು ಎಷ್ಟು ಖುಷಿ ಅನ್ನಿಸ್ತಿದೆ ಅಲ್ವಾ? ಬೀಗ್ರೆ, ದಯವಿಟ್ಟು ನಮ್ಮನ್ನು ಕ್ಷಮಿಸ್ಬಿಡಿ. ನಿಮ್ಮ ಮನೇಲಿ ನೀವೆಲ್ಲರೂ 8-8:30ಗೆಲ್ಲ ಊಟ ಮಾಡಿಬಿಡ್ತಿದ್ರಿ. ಆದರೆ ನಮ್ಮನೇಲಿ ನೀವು 11 ಗಂಟೆ ನಂತರ ಊಟ ಮಾಡೋ ಹಾಗಾಗ್ತಿದೆ. ಭಾಳ ತಡ ಆಗಿ ಹೋಗಿದೆ. ಹಾಗಾಗಿ ನೀವು ಬೇಗ ಊಟ ಮಾಡಿ ಆರಾಮಾಗಿ ರೆಸ್ಟ್ ಮಾಡಿಬಿಡಿ. ನಮ್ಮನೇಲಿ 2 ಬೆಡ್ರೂಮ್ ಇದೆ. ಅದರಲ್ಲಿ ಒಂದು ಬೆಡ್ರೂಮಲ್ಲಿ ನೀವು ಲೇಡೀಸ್ ಎಲ್ಲರೂ ಮಲ್ಕೊಳ್ಳಿ. ಇನ್ನೊಂದು ಬೆಡ್ರೂಮಲ್ಲಿ ಅದೇನೇನೋ ಸಾಮಾನು ತುಂಬ ಹೋಗಿದೆ, ಮಲ್ಗೋಕ್ಕೂ ಜಾಗ ಇಲ್ಲ. ಹಾಗಾಗಿ ನಾವು ಗಂಡ್ಮಕ್ಳೆಲ್ಲ ಇಲ್ಲೇ ಹಾಲಲ್ಲೇ ಹಾಸ್ಕೊಂಡು ಮಲ್ಕೊಳ್ತೀವಿ. ಸ್ವಲ್ಪ ಇಕ್ಕಟ್ಟೆ ಆಗ್ಬೋದು. ನಿಮಗೆ ತೊಂದರೆ ಆಗ್ತಿದೆಯೋ ಏನೋ. ರೂಮು ಕೂಡ ಚಿಕ್ಕದೆ, ಹಾಲೂ ತುಂಬ ದೊಡ್ಡದಲ್ಲ. ಹಾಗಾಗಿ ದಯವಿಟ್ಟು ಕ್ಷಮಿಸ್ಬಿಡಿ, ಏನು ಅನ್ಕೋಬೇಡಿ. ಬೀಗ್ರೆ, ನೀವ್ ಯಾಕಷ್ಟು ತಲೆ ಕೆಡ್ಸ್ಕೊಳ್ತೀರಾ? ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ಸಾರಿ ಯಾಕೆ ಕೇಳ್ತೀರಾ? ಇದೇನ್ ಬೇರೆ ಮನೆನಾ? ಇದು ನಮಗೂ ಮನೆ ಅಲ್ವಾ? ನಾವ್ ಅಡ್ಜಸ್ಟ್ ಆಗ್ತೀವಪ್ಪ, ಏನು ಸಮಸ್ಯೆ ಇಲ್ಲ. ಎಲ್ಲಾದ್ರೂ ಒಂದು ಮೂಲೆಯಲ್ಲಿ ಅಡ್ಜಸ್ಟ್ ಮಾಡ್ಕೊಂಡು ಮಲ್ಕೊಂಡ್ರೆ ಆಯ್ತಪ್ಪ, ಅದ್ರಲ್ಲಿ ಏನಿದೆ? ನೀವು ಎಲ್ರು ಬೇಗ ಮಲ್ಕೊಂಬಿಡಿ, ತಡ ಮಾಡ್ಕೋಬೇಡಿ. ಯಾಕಂದ್ರೆ ನಾಳೆನೇ ಅಲ್ವಾ ನಮ್ಮವ್ರದ್ದು ಬರ್ಡೇ ಇರೋದು. ಹಾಗಾಗಿ ತುಂಬಾ ಕೆಲ್ಸಗಳು ಇರುತ್ತಲ್ವಾ, ಬೇಗ ಹೇಳ್ಬೇಕಾಗುತ್ತೆ. ನಮ್ಮ ಕಡೆಯಿಂದ ಏನಾದರೂ ಮಾಡೋಂಥ ಕೆಲಸ ಇದ್ರೆ ದಯವಿಟ್ಟು ಹೇಳಿ, ಸುಮ್ಮನೆ ಇರಬೇಡಿ, ನಾವು ನಿಮಗೆ ಸಹಾಯ ಮಾಡ್ತೀವಿ, ಆಯ್ತಾ? ಪ್ರೀತಿ ಅತ್ತೆ ಮಾತು ಕೇಳಿ ಮಂಜುನಾಥ್ಗೆ ಏನೋ ಸ್ವಲ್ಪ ಸಮಾಧಾನ ಅನ್ಸುತ್ತೆ. ಆದ್ರೆ ಗೀತಂಗ್ ಮಾತ್ರ ಟೆನ್ಷನ್ ಇದ್ದೇ ಇರತ್ತೆ. ಅವ್ರು ಏನೇ ಹೇಳಿದ್ರು, ಎಷ್ಟೇ ಅಂದ್ರೂ ಬೀಗ್ರು, ಅವ್ರ ಹತ್ರ ಕೆಲಸ ಹೇಗೆ ಮಾಡ್ಸಕ್ಕಾಗತ್ತೆ ಅಲ್ವಾ? ಹಾಗಾಗಿ ಕೆಲ್ಸದ ಟೆನ್ಷನ್ ಅಂತೂ ಅವ್ರಿಗೆ ಇದ್ದೇ ಇರತ್ತೆ. ಅಮ್ಮನ ಹುಟ್ಟಿದ ಹಬ್ಬಕ್ಕೆ ಬರೀ ಮಗಳು ಅಳಿಯ ಬರ್ತಾರೆ, ಅವರನ್ನು ಚೆನ್ನಾಗಿ ನೋಡ್ಕೊಂಡು ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಇಲ್ಲಿ ನೋಡಿದ್ರೆ ಮಗಳು ಗಂಡನ ಮನೆಯವರು ಎಲ್ಲರೂ ಬಂದಿದ್ದಾರೆ. ಅಷ್ಟೊಂದು ಜನಕ್ಕೆ ಇಷ್ಟು ಚಿಕ್ಕ ಮನೇಲಿ ಎಲ್ಲ ವ್ಯವಸ್ಥೆ ಮಾಡೋದು ನಮಗೆ ಕಷ್ಟ ಆಗ್ತಿದೆ. ಈ ಗಡಿ ಬಿಡಿಲಿ ಅವ್ರು ಎಲ್ಲರ ಕಡೆ ಜಾಸ್ತಿ ಗಮನ ಕೊಡೋಕ್ಕೂ ಆಗ್ತಾ ಇಲ್ಲ. ಮನೇಲೂ ಕೆಲಸ ಜಾಸ್ತಿ ಆಗಿದೆ. ಅವರೇನೋ ನಾವು ಸಹಾಯ ಮಾಡ್ತೀವಿ ಅಂತ ಅಂತಾರೆ. ಹಾಗಂತ ನಾವು ಅವ್ರಿಗೆ ಕೆಲಸ ಹೇಳೋಕ್ಕಾಗುತ್ತಾ? ಎಲ್ಲ ನಾವೇ ಮಾಡ್ಕೋಬೇಕಾಗುತ್ತೆ. ಅದಕ್ಕೆ ಗೀತಾ, ನಾಳೆಗೆ ಒಂದಿಬ್ಬರು ಮನೆ ಕೆಲಸದವ್ರಿಗೆ ಹೇಳಿದ್ದೀನಿ. ಅವರೇ ಎಲ್ಲ ಕೆಲಸ ಮಾಡ್ತಾರೆ. ಯಾಕಂದರೆ ನಿನಗೂ ಭಾಳ ಕೆಲಸ ಆಗ್ತಾ ಇದೆ, ನಾನು ಗಮನಿಸ್ತಾ ಇದ್ದೀನಿ. ಅದೆಲ್ಲ ಹಾಗಿರ್ಲಿ ರೀ, ನೀವು ಇನ್ನೊಂದು ವಿಷಯದ ಬಗ್ಗೆ ಯೋಚನೆ ಮಾಡಿದ್ದೀರಾ? ಏನೇ ಅದು? ಅಲ್ಲ ರೀ, ನೆಂಟರು ಮನೆಗೆ ಬಂದಿದ್ದಾರೆ. ಅದರಲ್ಲೂ ಮಗಳು ಗಂಡನ ಮನೆಯವ್ರ ಮನೆಗೆ ಬಂದಿದ್ದಾರೆ. ಅದು 2-3 ದಿನ ಇರೋದಕ್ಕೋಸ್ಕರ. ಹಾಗಿರುವಾಗ ಅವರು ವಾಪಸ್ ಹೋಗೋವಾಗ ಅವರನ್ನು ಖಾಲಿ ಕೈಯಲ್ಲಿ ಕಳ್ಸೋಕ್ಕಾಗುತ್ತಾ ಹೇಳಿ? ಅವ್ರಿಗೆ ಏನಾದರೂ ಬಟ್ಟೆ ಬರೆ ಏನಾದರೂ ಕೊಡಬೇಕಲ್ವಾ? ಅವ್ರನ್ನ ಹಾಗೆ ಖಾಲಿ ಕೈಯಲ್ಲಿ ಕಳ್ಸೋಕ್ಕಾಗತ್ತೇನ್ರಿ? ನೋಡ್ ಗೀತಾ, ಇದ್ರ ಬಗ್ಗೆ ಎಲ್ಲ ಆಮೇಲೆ ಯೋಚನೆ ಮಾಡೋಣ. ಈಗ ಸದ್ಯಕ್ಕೆ ನಾಳೆ ಅಮ್ಮಂದು ಹುಟ್ಟಿದ ಹಬ್ಬ ಇದೆ, ಅದ್ರ ಬಗ್ಗೆ ಗಮನ ಕೊಡೋಣ. ಗೀತಾ, ಮಂಜು, ಈ ಮುದುಕಿ ಹುಟ್ಟಿದ ಹಬ್ಬನ ಈ ವಯಸ್ಸಲ್ಲಿ ನೀವು ಇಷ್ಟೆಲ್ಲ ಖರ್ಚು ಮಾಡಿಕೊಂಡು ತೊಂದರೆ ತಗೊಂಡು ಆಚರಣೆ ಮಾಡೋ ಅವಶ್ಯಕತೆ ಏನಿತ್ತು ಹೇಳಿ? ಈ ವಯಸ್ಸಲ್ಲಿ ನನಗಿದೆಲ್ಲ ಬೇಕಾ? ಯಾಕೆ ಹಾಗೆ ಹೇಳ್ತೀರಾ ಅತ್ತೆ? ಹುಟ್ಟಿದ ಹಬ್ಬ ಆಚರಣೆ ಮಾಡ್ಕೊಳ್ಳೋಕ್ಕೆ ಯಾವ ವಯಸ್ಸಾದ್ರೇನು? ಇಷ್ಟು ವರ್ಷನೂ ನೀವು ಏನೇನೂ ಮಾಡಿಲ್ಲ. ಹಾಗಾಗಿ ಈ ವರ್ಷನಾದ್ರೂ ನಿಮ್ಮ ಹುಟ್ಟಿದ ಹಬ್ಬನ ಚೆನ್ನಾಗಿ ಆಚರಣೆ ಮಾಡೋಣ ಅಂತ ನಾವೆಲ್ಲ ಡಿಸೈಡ್ ಮಾಡಿರೋದು. ನಿಮಗೆ ಗೊತ್ತಾ ಅತ್ತೆ, ಈ ವಿಷಯದಲ್ಲಿ ನಮ್ಮೆಲ್ರಿಗಿನ ಖುಷಿಯಾಗಿರೋದು ನಿಮ್ಮ ಮೊಮ್ಮಗಳು ಪ್ರೀತಿ. ನಾವೆಲ್ಲ ಮಾಡಿಲ್ಲ ಅಂದ್ರೂ ಅವಳೊಬ್ಬಳೇನಾದ್ರೂ ನಿಂತು ನಿಮ್ಮ ಹುಟ್ಟಿದ ಹಬ್ಬನ ಸೆಲೆಬ್ರೇಟ್ ಮಾಡೇ ಮಾಡ್ತಿದ್ಲು. ಹಾಗಲ್ಲಮ್ಮ ಗೀತಾ, ಅದೆಲ್ಲ ಸರಿ. ಆದರೆ ನನ್ನ ಹುಟ್ಟಿದ ಹಬ್ಬದ ಕಾರಣದಿಂದನೇ ತಾನೇ ಮನೆಗೆ ಇಷ್ಟೊಂದೆಲ್ಲ ನೆಂಟರು ಬಂದಿರೋದು. ಅವರೆಲ್ಲ ಬರೋದು ನಮಗೆ ಖುಷಿನೇ. ಆದರೆ ನಮ್ಮ ಮನೆ ಅಷ್ಟೊಂದು ದೊಡ್ಡದಿಲ್ವಲ್ಲ. ಈ ಚಿಕ್ಕ ಮನೇಲಿ ಅಷ್ಟೊಂದು ಜನ ತುಂಬಿಕೊಂಡಿರೋದ್ರಿಂದ ಯಾವ ಕೆಲಸನೂ ಸರಿಯಾಗಿ ಆಗ್ತಿಲ್ಲ. ನಿಮಗೆಲ್ಲ ಆಗ್ತಾ ಇರೋ ತೊಂದರೆ ನಾನು ನೋಡ್ತಾನೆ ಇದ್ದೀನಿ. ಪಾಪ ಅವ್ರಿಗೂ ತೊಂದರೆ ಆಗ್ತಾ ಇರ್ಬೋದೇನೋ, ಏನು ಮಾಡೋದು? ಅದಕ್ಕೆ ನಾನು ಇದು ಯಾವುದೂ ಬೇಡ ಆಗಿತ್ತು ಅಂತ ಹೇಳ್ತಾ ಇರೋದು. ಅಷ್ಟು ಖುಷಿಯಿಂದ ಪಾಪ ಪ್ರೀತಿ ಗಂಡನ ಮನೆಯವ್ರು ಎಲ್ಲರೂ ಇಲ್ಲಿಗೆ ಬಂದಿದ್ದಾರೆ. ಅವರನ್ನು ಸರಿಯಾಗಿ ನಮಗೆ ನೋಡ್ಕೊಳ್ಳೋಕ್ಕೆ, ಅಂದರೆ ಅವ್ರಿಗೆ ಸರಿಯಾಗಿ ಬೇಕಾಗಿರೋ ವ್ಯವಸ್ಥೆ ಮಾಡೋಕ್ಕಾಗ್ತಿಲ್ಲ. ಸರಿಯಾದ ಸಮಯಕ್ಕೆ ಊಟ ಆಗ್ತಿಲ್ಲ, ಸರಿಯಾಗಿ ಮಲ್ಕೊಳ್ಳೋಕೆ ಜಾಗ ಆಗ್ತಿಲ್ಲ. ಎಲ್ಲ ಒಂಥರ ಹೆಚ್ಚು ಕಮ್ಮಿ ಆಗ್ತಾ ಇದೆ. ಇದರಿಂದ ಅವರೆಲ್ಲ ಎಲ್ಲಾದರೂ ಬೇಜಾರು ಮಾಡಿಕೊಂಡು ಆಮೇಲೆ ಇಲ್ಲಿಂದ ವಾಪಸ್ ಹೋದ್ಮೇಲೆ ನನ್ನ ಮೊಮ್ಮಗಳಿಗೆ ಏನಾದರೂ ಅಂದರೆ ಅನ್ನೋ ಯೋಚನೆ ನನಗೆ. ಅತ್ತೆ ಮಾತುಗಳನ್ನ ಕೇಳಿದ್ಮೇಲೆ ಗೀತನ್ಗೆ ಇನ್ನೂ ಟೆನ್ಷನ್ ಆಗಿಬಿಡತ್ತೆ. ಹಾಗೂ ಹೀಗೂ ಎಲ್ಲರೂ ಸೇರಿಕೊಂಡು ಮಾರನೇ ದಿನ ಅಜ್ಜಿ ಬರ್ಡೇನ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ. ಬರ್ಡೇ ಫಂಕ್ಷನ್ ಎಲ್ಲ ಮುಗಿದ ನಂತರ ಮಾರನೇ ದಿನ ಪ್ರೀತಿ, ಅವಳ ಗಂಡನ ಮನೆಯವರು ಎಲ್ಲರೂ ವಾಪಸ್ ಮನೆಗೆ ಹೊರಟು ನಿಲ್ತಾರೆ. ಬೀಗ್ರೆ, ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ನೀವು ಇಲ್ಲಿ ಇರೋಷ್ಟು ಸಮಯನೂ ನಿಮಗೆ ಏನೂ ತೊಂದರೆ ಆಗಬಾರ್ದು ಅಂತ ಹೇಳಿ ತುಂಬಾ ಪ್ರಯತ್ನ ಮಾಡಿದ್ವಿ. ನಾವು ಎಷ್ಟೇ ಪ್ರಯತ್ನ ಮಾಡಿದ್ರೂ ಯಾವುದೂ ಸರಿಯಾಗಿ ವ್ಯವಸ್ಥೆ ಮಾಡೋಕ್ಕಾಗಲಿಲ್ಲ. ನಿಮಗಿಲ್ಲಿ ತುಂಬಾ ತೊಂದರೆ ಆಯಿತು ಅಂತ ಅನಿಸುತ್ತೆ. ಸ್ನಾನಕ್ಕೆ ಹೋದರೆ ಅಲ್ಲಿ ಸರಿಯಾಗಿ ನೀರು ಬರ್ತಿರ್ಲಿಲ್ಲ. ಆಮೇಲೆ ಊಟ ತಿಂಡಿ ಎಲ್ಲದೂ ತುಂಬ ತಡ ಆಗ್ತಿತ್ತು. ಮಲ್ಗೋಕ್ಕೂ ಅಷ್ಟೇ ತುಂಬ ಇಕ್ಕಟ್ಟಿಕ್ಕಟ್ಟಾಗ್ತಿತ್ತು. ಚಿಕ್ಕ ಮನೆ ಅಲ್ಲ, ಹಾಗಾಗಿ ಬೆಳಗ್ಗೆ ಸ್ನಾನಕ್ಕೆ ಹೊರಟ್ರೆ ಬಾತ್ರೂಮು ಖಾಲಿ ಇರ್ತಿರ್ಲಿಲ್ಲ. ತುಂಬ ಕಾಯಬೇಕಾಗ್ತಿತ್ತು. ಇದೆಲ್ಲ ತುಂಬಾ ಅನಾನುಕೂಲ ಆಯಿತು ಅಂತ ಅನಿಸುತ್ತೆ. ದಯವಿಟ್ಟು ಕ್ಷಮಿಸ್ಬಿಡಿ, ಬೇಜಾರು ಮಾಡ್ಕೋಬೇಡಿ. ಅಯ್ಯೋ ಬೀಗ್ರೆ, ಏನು ನೀವು ಈ ಥರ ಮಾತಾಡ್ತಿದ್ದೀರಾ? ಅದರಲ್ಲೂ ಕ್ಷಮೆ ಕೇಳ್ತಾ ಇದ್ದೀರಾ? ದಯವಿಟ್ಟು ಕ್ಷಮೆ ಕೇಳಬೇಡಿ, ಬೇಜಾರು ಮಾಡ್ಕೋಬೇಡಿ. ಅಂಥದ್ದು ಏನೂ ಆಗಿಲ್ಲ. ನಾವು ಇಷ್ಟೊಂದು ಜನ ಒಟ್ಟಿಗೆ ಬಂದಿದ್ದರಿಂದ ಪಾಪ ನಿಮಗೆ ಇನ್ನೂ ತೊಂದರೆ ಆಗಿರುತ್ತೆ.
ನಿಮಗೆಷ್ಟೇ ತೊಂದರೆ ಆದರೂ ನಮಗೇನೂ ತೊಂದರೆ ಆಗ್ದಂಗೆ ನೀವು ನೋಡ್ಕೊಂಡಿದ್ದೀರಾ. ನಿಜವಾಗ್ಲೂ ನಮಗೆ ತುಂಬ ಖುಷಿ ಆಯಿತು. ಇಲ್ಲಿ ಇದ್ದಷ್ಟು ದಿನನೂ ನಾವು ತುಂಬ ಖುಷಿಯಾಗಿದ್ವಿ. ನಿಜ ಹೇಳಬೇಕಂದ್ರೆ ನಾವು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು. ಈ ಫಂಕ್ಷನ್ ಇದೆ ಅಂತ ಗೊತ್ತಾಗ್ತಿದ್ದ ಹಾಗೆ ಹಿಂದೆ ಮುಂದೆ ಯೋಚನೆ ಮಾಡಿದೆ. ತುಂಬ ಜನ ಬಂದರೆ ಇಲ್ಲಿ ಎಷ್ಟು ತೊಂದರೆ ಆಗ್ಬೋದು ನಿಮಗೆ, ಅದು ಯಾವುದೂ ಯೋಚನೆ ಮಾಡಲಿಲ್ಲ ನಾವು. ನಿಮಗೆ ಹೇಳ್ದೆ ಕೇಳಿ, ನಿಮಗೆ ಹೇಳೂ ಇಲ್ಲ ಮೊದಲೇ. ಇದ್ದಕ್ಕಿದ್ದ ಹಾಗೆ ಬ್ಯಾಗ್ ಎತ್ಕೊಂಡು ಸೀದಾ ಎಲ್ಲರೂ ಬಂದುಬಿಟ್ವಿ. ಅದರಿಂದ ನಿಮಗೆಷ್ಟು ತೊಂದರೆ ಆಯಿತೋ ಏನೋ, ಅದಕ್ಕೆ ನಾವು ನಿಮ್ಮ ಹತ್ರ ಕ್ಷಮೆ ಕೇಳಬೇಕು. ಇಲ್ಲ ಬೀಗ್ರೆ, ನೀವು ಬಂದಿದ್ರಿಂದ ನಮಗೇನು ತೊಂದರೆ ಆಗಲಿಲ್ಲ. ಇನ್ನೂ ತುಂಬ ಖುಷಿ ಆಯಿತು. ಇನ್ನೇನು ನಿಮಗೆಲ್ಲ ಸರಿಯಾಗಿ ವ್ಯವಸ್ಥೆ ಮಾಡೋಕ್ಕಾಗಲಿಲ್ಲ ಅನ್ನೋದೊಂದು ನಮಗೆ ಬೇಜಾರಿತ್ತು. ನಿಮಗೆಷ್ಟು ತೊಂದರೆ ಆಯಿತೋ ಏನೋ ಅನ್ನೋ ಒಂದು ಅಳುಕು ನಮ್ಮ ಮನಸ್ಸಲ್ಲಿತ್ತು. ಆದರೆ ಈಗ ನಿಮ್ಮ ಮಾತು ಕೇಳಿದ್ಮೇಲೆ ಅದೆಲ್ಲ ಹೊರಟೋಗಿದೆ. ನೀವು ಎಲ್ಲದಕ್ಕೂ ಹೊಂದ್ಕೊಂಡು ಖುಷಿಯಾಗಿದ್ರಲ್ಲ, ನಮಗಷ್ಟೇ ಸಾಕು. ಬೀಗರು ಮಾತು ಕೇಳಿ ಗೀತಾ ಮತ್ತು ಮಂಜುನಾಥ್ ತುಂಬ ಖುಷಿ ಪಡ್ತಾರೆ. ಪ್ರೀತಿ ಗಂಡನ ಮನೆಯವರು ಅಷ್ಟೇ ತುಂಬ ಖುಷಿಯಿಂದ ಇಲ್ಲಿಂದ ವಾಪಸ್ ಅವ್ರ ಮನೆಗೆ ಹೋಗ್ತಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.